ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪ್ರೀತಿಸಿ ಮದುವೆಯಾದ ತಪ್ಪಿಗೆ ತಂದೆಯೇ ಮಗಳನ್ನ ಉಸಿರುಗಟ್ಟಿಸಿ ಕೊಂದ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 18 ವರ್ಷದ ದೀಪಿಕಾ ತಂದೆಯಿಂದಲೇ ಕೊಲೆಯಾದ ದುರ್ದೈವಿ. ಮಹದೇವಯ್ಯ ಎಂಬಾತನೇ ತನ್ನ ಕರುಳ ಬಳ್ಳಿಯನ್ನ ಕೊಂದ ಕಿರಾತಕ. ದೀಪಿಕಾ ಎದುರು ಮನೆಯ ಅಶ್ವಥ್ ಎಂಬಾತನನ್ನ ಪ್ರೀತಿಸ್ತಾ ಇದ್ರು. ಚನ್ನಪಟ್ಟಣದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳೆದ 6 ತಿಂಗಳ ಹಿಂದೆ ಮದುವೆಯಾಗಿ 3 ತಿಂಗಳಿಂದ ಬೇರೆಡೆ ವಾಸವಾಗಿದ್ರು. ಬಳಿಕ ತನ್ನ ಮಗಳ ಮನವೊಲಿಸಿ ಮನೆಗೆ ಕರೆತಂದಿದ್ದ ಮಹದೇವಯ್ಯ ಮೊನ್ನೆ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಹೀಗಂತ ಸ್ವತಃ ತಾನೇ ಒಪ್ಪಿಕೊಂಡಿದ್ದಾನೆ. ಕೊಲೆ ಮಾಡಿ ದೀಪಿಕಾ ಶವವನ್ನ ಅಶ್ವಥ್ ಮನೆಯ ಸ್ನಾನದ ಕೊಠಡಿ ಬಳಿ ಇರಿಸಿ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಕಥೆ ಕಟ್ಟಿದ್ದ ಮಹದೇವಯ್ಯ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಹದೇವಯ್ಯನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ ಬಳಿಕ ವಿಷಯ ಹೊರಬಂದಿದೆ. ಹುಡುಗ ಲವ್ ಮಾಡ್ತಿದ್ದಂತೆ. ಅವಾಗ ಬಂದು ಹೊಡೆದೇ ಪಂಚಾಯತಿಲಿ ಎಲ್ಲ ಸೇರಿದ್ದು. ಪಂಚಾಯತಿಲಿ ಮದುವೆಗೆ ಅಂತ ಒಪ್ಕೊಂಡಿದ್ದು. ಆಮೇಲೆ ಆ ಹುಡುಗಿ ಮನೇಲಿ ಅವ್ರ ಅಪ್ಪನ ಮನೇಲಿ ಹುಡುಗಿ ಬಿಟ್ಟರು, ನಮ್ಮ ಮನೆಗೆ ನಮ್ಮ ಹುಡುಗನ ಬಿಟ್ಟರು. ಆಮೇಲೆ ಅಲ್ಲಿಂದ ಬಂದು 3 ದಿವಸಕ್ಕೇ ಹೊಡೆದು ನಮ್ಮ ಬಾತ್ರೂಮ್ಗೆ ಹಾಕಿದ್ದ. ಮಾದೇವಯ್ಯ ಸಂಬಂಧ ಆದ ದೇಶದಿಂದ ನಮ್ಮ ಮನೆಗೆ ಹುಡುಗನ ಬಿಟ್ಟ, ಹುಡುಗಿಯರ ಮನೆಗೆ ಹುಡುಗಿ ಬಿಟ್ಟ. ಹುಡುಗಿಯರ ಮನೆಗೆ ಹುಡುಗಿ ಬಿಟ್ಟ ಮೇಲೆ ವರದಕ್ಷಿಣೆ ವರೋಪಕಾರ ನಾವೇನು ಕೇಳಲಿಲ್ಲ. ಊರು ಪಂಚಾಯತ್ ಇದ್ದಾರ ಕುಂಡ್ರಿಸ್ಕೊಂಡು 4 ಜನ ಕರ್ಕೊಂಡೋಗಿ ಒಪ್ಪಿಳ್ಳೆವು ಮಾದೇವಯ್ಯನ ಮೇಲೆ ತೊಗೊಂಡು ಏನು ಕೇಳಲೂ ಇಲ್ಲ. ನಾವು ವರದಕ್ಷಿಣೆ ಗಿರ್ದಕ್ಷಿಣೆ ಏನೂ ಇಲ್ಲ, ಮದುವೆ ಒಂದು ಮಾಡಿಕೊಟ್ಬಿಡಪ್ಪ ಅಂತೇಳಿ ತಗೊಂಡು ಆ ಮದುವೆ ಮಾಡಿಕೊಡಿ ಅಂತ ತಗೊಂಡಾಗ ಹ್ಞೂ ಅಂತ ಒಪ್ಕೊಂಡ್ರು. ಮಾದೇವಯ್ಯ ಸರ್ ಅಶ್ವತ್ಥನನ್ನು ಕರ್ಕೊಂಡೋಗಿ ಮದುವೆ ಮಾಡ್ಕೊಬಿಟ್ಟೆ ಕೆಂಗಲ್ ಹತ್ರ. ಮದುವೆ ಮಾಡ್ಕೊಂಬಿಟ್ಟು ಅಲ್ಲಿಂದ ನನ್ನ ತಮ್ಮ ಹುಡುಕಿ ಕರ್ಕೊಂಡು ಅರಮನೆ ಮಾಡಿಕೊಂಡಿದ್ದ. ಅಲ್ಲಿಂದ ಅವ್ನು ಕರ್ಕೊಂಬಂದು ಮೂವರ ಮನೆ ಇರುತ್ತ. ನಮ್ಮ ಮೂವರ ಮನೆಯಿಂದ ಸ್ವಲ್ಪ ದಿನ ಆದಮೇಲೆ ಒಂದು ಮಾತುಕತೆ ಮಾಡಿದ್ರು. ಹೆಣ್ಣು ಗಂಡು ಕುಡಿಸಿ ಫೋಟೋ ಎತ್ತಿಸಿ ಎಲ್ಲ ಮಾತುಕತೆ ಮಾಡಿದ್ರು. ಮಾತುಕತೆ ಮಾಡ್ಕೊಂಡು ಏನು ಮಾಡಲ್ಲ, ವರಶಣೆನೂ 100 ಗ್ರಾಮ್ ಚಿನ್ನ ಮದುವೆ ಎಲ್ಲ ಮಾಡ್ತೀನಿ ಅಂತ ತೀರ್ಮಾನ ಆಯಿತು. ನಾನು ಫಸ್ಟೇ ಇಂಥ ನನ್ನ ಮಕ್ಳು ಹಿಂಗೆ ಅವಮಾನ ಮಾಡಿಬಿಟ್ರಲ್ಲ ಅಂತ ನಾವೇ ಸಾಯಿಸ್ಬೇಕು ಅಂತ ಇದ್ದೆ. ನಾವೇನು ತಪ್ಪೇನೇನು ಸುಳ್ಳೇನು ಮುಚ್ಕೊಂಡೇನು ಹೇಳಲ್ಲ. ನನ್ನ ಮಗಳಿಗೆ ಬೀದಿಲಿ ಹರಾಜಾಗೋಯ್ತು ಅವಳ ಮಾನ. ನಾವು ಇಂಥ ಮಗಳು ಮಡಿಕೊಂಡು ಯಾಕಿರಬೇಕು, ನಾವು ಕರ್ಕೊಂಡು ಹೊಂಟೋಗೋಣ ಸೊತೋಗೋಣ ಅಂತ ನಾವೇ ಇದ್ದು. ಅದ್ರ ಅವತ್ತೇನು ಎತ್ತನ ತಪ್ಪಿರಲಿಲ್ಲ. ನಮ್ಮ ಕೈಲಿ ಅವಮಾನ ತಡ್ಕೊಳಕ್ಕಾಗಲಿಲ್ಲ.